ಈಗ ಎಲ್ಲ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಸಂಸತ್ ಅಧಿವೇಶನ ನಡೀತಾ ಇಲ್ಲ, ಸರ್ಕಾರದಲ್ಲಿ ದೊಡ್ಡ ಕೆಲಸಗಳು ಕೂಡ ನಡೀತಾ ಇಲ್ಲ. ಯಾಕಂದರೆ ದೇಶಾದ್ಯಂತ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ವಿದ್ಯಾರ್ಥಿಗಳನ್ನು ನಿಭಾಯಿಸುವುದಕ್ಕೆ ಪೊಲೀಸರು ಕೂಡ ಬೀದಿಗೆ ಬಂದಿದ್ದಾರೆ. ಇದರ ಮಧ್ಯೆ ರಾಜಕೀಯ ಹೋರಾಟಗಳು, ಪ್ರತಿಭಟನೆಗಳು, ಗಲಾಟೆ, ಗದ್ದಲಗಳಿಗೆ ಲೆಕ್ಕವೇ ಸಿಗ್ತಾ ಇಲ್ಲ. ಎಲ್ಲದಕ್ಕೂ ಕಾರಣ ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆ. ಜುಲೈ 29ರವರೆಗೂ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹೋರಾಟ ಶಾಂತವಾಗಿ ನಡೆದಿತ್ತು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳ್ತಿದ್ದಂತೆ ಜುಲೈ 20ಕ್ಕೆ ಸಂಸತ್ ಚಲೋ ರ್ಯಾಲಿಯನ್ನು ನಡೆಸಿದ್ರು. ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ಹೋದ್ರು. ಆಗ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ದೇಶವ್ಯಾಪಿ ಕಿಚ್ಚು ಹತ್ತಿಸಿದೆ. ಪೊಲೀಸರ ಮೇಲೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ನಡೆಸಿದಂತಹ ದಾಳಿಗಳಿಂದಾಗಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಜೊತೆಗೆ ಪ್ರಧಾನಿ ಮೋದಿ ಅವರು ದೇಶದ ಯುವಜನತೆಯ ಕ್ಷಮೆ ಕೇಳಬೇಕು ಅಂತ ಕಾಂಗ್ರೆಸ್ ನಾಯಕರು ಹೋರಾಟ ಕೇಳಿದರು. ಅಲ್ಲಿಂದ ವಿದ್ಯಾರ್ಥಿಗಳ ಹೋರಾಟ ರಾಜಕೀಯ ತಿರುವನ್ನು ಪಡೆದುಕೊಳ್ಳೋದಕ್ಕೆ ಶುರುವಾಯಿತು. ಇಷ್ಟೆಲ್ಲ ರಾದ್ಧಾಂತಗಳು ಆದಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೌನ ಮುರಿದಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಪೇಪರ್ ಸೋರಿಕೆ ವಿರುದ್ಧ ಇನ್ನಷ್ಟು ಕಠಿಣ ಕ್ರಮ ಆಗಲಿದೆ. ಹೀಗಾಗಿ ಒಂದು ಸಾಲಲ್ಲಿ ಪ್ರಧಾನಿ ಮೋದಿಯವರು ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದರು. ಇದರ ಜೊತೆಗೆ ಒಂದು ಸೆಲ್ಫಿ ವಿಡಿಯೋ ಹೇಳಿಕೆಯನ್ನು ಪ್ರಧಾನಿ ಮೋದಿ ರಾತ್ರಿ 12 ಗಂಟೆಗೆ ಕೊಟ್ಟರು. मैं जानता हूं कि पेपर लीक ये कोई मामूली विषय नहीं है. लाखों विद्यार्थी और उनके अभिभावकों के लिए बहुत ही पीड़ादायक, और इसलिए पेपर लीक घटना से अब तक पिछले 2.5 महीनों में अनेक विध कदम उठाए गए. गुनहगारों को पकड़ा गया है, वे जेल में पड़े हैं. मैंने आज फास्ट ट्रैक कोर्ट के लिए विभागों को निर्देश दिए थे. आज विभागों ने लगातार मेहनत करके देर रात मुझे मुसद्दा भी दे दिया. फास्ट ट्रैक कोर्ट और कठोर सजा के प्रावधान के साथ का ये मुसद्दा कैबिनेट में चर्चा होगी. कैबिनेट के साथियों के सुझाव के बाद उसका अंतिम रूप दिया जाएगा और सोमवार से संसद का दूसरा सप्ताह शुरू हो रहा है. तब जल्द से जल्द उस बिल को सदन में पारित कराने का प्रयास किया जाएगा. ಇನ್ನು ಮಧ್ಯರಾತ್ರಿ 12 ಗಂಟೆಗೆ ಪ್ರಧಾನಿ ಮೋದಿ ಅವರು ಕೊಟ್ಟಂತಹ ಈ ಸಂದೇಶ ಬೆಳಗಾಗೋದ್ರೊಳಗಡೆ ದೇಶಾದ್ಯಂತ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ. ಸಂಪುಟ ಸಭೆಯಲ್ಲಿ ಏನು ನಿರ್ಣಯವನ್ನು ಕೈಗೊಳ್ಳುತ್ತಾರೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ಬಗ್ಗೆ ಕುತೂಹಲಗಳು ಕೂಡ ಹೆಚ್ಚಾದವು. ಇದರ ಮಧ್ಯೆಯೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇವತ್ತು ಮಧ್ಯಾಹ್ನ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಮಸೂದೆಯ ಪ್ರಮುಖ ಅಂಶಗಳು ಹೊರಬಿದ್ದವು. ಸಾರ್ವಜನಿಕ ಪರೀಕ್ಷೆಯಲ್ಲಿ ಅನ್ಯಾಯ ಎಸಗಿದಂತಹ ವ್ಯಕ್ತಿಗಳ ವಿರುದ್ಧ ಇದಕ್ಕೆ ಕಾರಣಕ್ಕಾಗಿ ಸಾರ್ವಜನಿಕ ಪರೀಕ್ಷೆ ಅನ್ಯಾಯ ತಡೆಗಟ್ಟುವಿಕೆ ಕಾಯ್ದೆ 2024ಕ್ಕೆ ತಿದ್ದುಪಡಿ ತರುವುದಕ್ಕೆ ಮುಂದಾಗಿದ್ದಾರೆ. ಸೋಮವಾರ ಲೋಕಸಭೆ ಅಧಿವೇಶನದಲ್ಲಿ ಈ ಒಂದು ಮಸೂದೆಯನ್ನು ಮಂಡನೆ ಮಾಡೋದಕ್ಕೂ ಕೂಡ ಕೇಂದ್ರ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದ್ದು, ಈ ಮಸೂದೆ ಜಾರಿಯಾದರೆ 10 ವರ್ಷದವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿವರೆಗೂ ಕೂಡ ದಂಡ ವಿಧಿಸುವಂತಹ ಅವಕಾಶ ಇರುತ್ತೆ. ಆರೋಪಿಗಳಿಗೆ 3 ರಿಂದ 5 ವರ್ಷ ಜೈಲು ಶಿಕ್ಷೆ, 10 ಲಕ್ಷ ರೂಪಾಯಿವರೆಗೆ ದಂಡ. ಅಪರಾಧ ಮುಚ್ಚಿಡುವಂತಹ ಸಹಕಾರವನ್ನು ನೀಡಿದರೆ ಅಂತಹ ಸಂದರ್ಭದಲ್ಲಿ ಅಪರಾಧ ಮುಚ್ಚಿಡುವಂತಹ ಸಹಕಾರವನ್ನು ನೀಡುವಂತಹ ಸಂಸ್ಥೆಗೆ 1 ಕೋಟಿ ರೂಪಾಯಿವರೆಗೆ ದಂಡವನ್ನು ಹಾಕೋದಕ್ಕೆ ಮುಂದಾಗಿದ್ದಾರೆ. ಮತ್ತು ಸಂಘಟಿತ ಅಪರಾಧಗಳು ಏನಾದರೂ ಎಸಗಿದ್ರೆ 5 ರಿಂದ 10 ವರ್ಷಗಳವರೆಗಿನ ಜೈಲು ಹಾಗೂ 10 ಕೋಟಿ ರೂಪಾಯಿವರೆಗೆ ದಂಡವನ್ನು ವಿಧಿಸುವುದರ ಕಡೆಗೆ ಯೋಚನೆಯನ್ನು ಮಾಡಲಾಗಿದ್ದು ಮಸೂದೆಯನ್ನು ಮಂಡನೆ ಮಾಡಲಾಗುತ್ತೆ. ಇದಕ್ಕಾಗಿ 4 ರಾಜ್ಯಗಳಲ್ಲಿ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಪೀಠಗಳನ್ನು ಕೂಡ ಸ್ಥಾಪಿಸುವುದಕ್ಕೆ ಮುಂದಾಗಿದ್ದಾರೆ. ಬಾಂಬೆ ಹೈಕೋರ್ಟ್ನಲ್ಲಿ 2 ಪೀಠ, ಭೋಪಾಲ್, ಕೋಲ್ಕತ್ತಾ ಹಾಗೂ ದೆಹಲಿಯಲ್ಲಿ 1 ಪೀಠವನ್ನು ರಚಿಸಲಾಗುತ್ತೆ. 3 ತಿಂಗಳೊಳಗೆ ಆರೋಪಿಗಳಿಗೆ ಶಿಕ್ಷೆ ಪ್ರಕಟಿಸುವಂಥದ್ದು ಕಡ್ಡಾಯ ಅನ್ನುವಂಥದ್ದನ್ನು ಕೂಡ ಮಾಡಿದ್ದಾರೆ. ಅಂದರೆ ಇನ್ನು ಮುಂದೆ ಪೇಪರ್ ಲೀಕ್ ಆದರೆ 3 ತಿಂಗಳೊಳಗಡೆ ಆರೋಪಿಗಳಿಗೆ ಶಿಕ್ಷೆಯೂ ಕೂಡ ಪ್ರಕಟ ಆಗುತ್ತೆ. ಮುಂದಿನ ವಾರವೇ ಕೋರ್ಟ್ಗೆ CBI ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡುತ್ತೆ. ಸೋಮವಾರವೇ ಲೋಕಸಭೆಯಲ್ಲಿ ಮಸೂದೆ ಮಂಡನೆ ಮಾಡುವಂಥದ್ದು, ಲೋಕಸಭೆಯಲ್ಲಿ ಒಪ್ಪಿಗೆ ಪಡೆದು ರಾಜ್ಯಸಭೆಯಲ್ಲೂ ಮಸೂದೆ ಪಾಸ್ ಮಾಡಬೇಕು. ಹೀಗಾಗಿಯೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆಗಳ ಮೇಲೆ ಸಭೆಗಳನ್ನು ನಡೆಸಲಾಗ್ತಾ ಇದೆ. ಸಂಸತ್ ಭವನದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರ ಕಚೇರಿಯಲ್ಲಿ ಇವತ್ತು ಸಂಜೆ 2ನೇ ಸುತ್ತಿನ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಆರೋಗ್ಯ ಸಚಿವ JP ನಡ್ಡಾ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಸಾರ್ವಜನಿಕ ಪರೀಕ್ಷೆ ಅನ್ಯಾಯ ತಡೆಗಟ್ಟುವಿಕೆ ಕಾಯ್ದೆಯ ತಿದ್ದುಪಡಿ ಮಸೂದೆಯನ್ನು ಸೋಮವಾರ ಮಂಡನೆ ಮಾಡಬೇಕಿದೆ. ಹೀಗಾಗಿ ಸಣ್ಣ ಲೋಪದೋಷಗಳು ಕೂಡ ಆಗಬಾರದು.
ತಿದ್ದುಪಡಿ ಮಸೂದೆಯಲ್ಲಿ ಪ್ರತಿಪಕ್ಷಗಳಿಗೆ ಸಣ್ಣ ಅಸ್ತ್ರವೂ ಕೂಡ ಸಿಗಬಾರದು, ಲಕ್ಷಾಂತರ ವಿದ್ಯಾರ್ಥಿಗಳು ತಿದ್ದುಪಡಿ ಮಸೂದೆಯಿಂದ ಸಂತುಷ್ಟರಾಗಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಲಾಗಿದೆ. ಹೀಗಾಗಿ ಮಸೂದೆ ತಿದ್ದುಪಡಿಯ ಸರಿತಪ್ಪುಗಳ ಬಗ್ಗೆ ಕೂಲಂಕಷ ಚರ್ಚೆಯನ್ನು ಮಾಡಲಾಗಿದೆ. सोमवार को बिल तो हम लोग तो तैयारी कर रहे हैं. प्रधानमंत्री जी ने कहा है कि छात्रों को लेकर के जो हम बिल ला रहे हैं तो उसमें कोई विलम्ब नहीं होना चाहिए. We are taking important steps for the future of the students. If the Congress party continues to create all kinds of hurdles to prevent parliamentary discussion, then they will have to face the brunt of the youth of this nation and in fact the entire nation. ಇಷ್ಟೆಲ್ಲದರ ಮಧ್ಯೆ ನೀಟ್ ಪತ್ರಿಕೆ ಸೋರಿಕೆ ವೈಫಲ್ಯದಲ್ಲಿ ಮೊದಲ ತಲೆದಂಡ ಕೂಡ ಆಗಿದೆ. ಕೇಂದ್ರ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ ವಿನೀತ್ ಜೋಶಿ ಅವರನ್ನು ಪಂಚಾಯತ್ ರಾಜ್ ಸಚಿವಾಲಯಕ್ಕೆ ತಗಡಿ ಮಾಡಲಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆಯ ಫೈನಲ್ ಕಾಪಿಗೆ ವಿನೀತ್ ಜೋಶಿ ಅವರೇ ಸಹಿ ಹಾಕುವಂಥದ್ದು. ಹೀಗಾಗಿ ವಿನೀತ್ ಅವರ ವರ್ಗಾವಣೆಯನ್ನ ಮಾಡಲಾಗಿದೆ. ಈಗ ಉನ್ನತ ಶಿಕ್ಷಣ ಕಾರ್ಯದರ್ಶಿಯಾಗಿ ನರೇಶ್ ಪಾಲ್ ಗಂಗ್ವಾರ್ ಅವರನ್ನು ಕೇಂದ್ರ ಸರ್ಕಾರ ನೇಮಕ ಮಾಡಿದೆ. ಈ ಎಲ್ಲ ಬೆಳವಣಿಗೆಗಳ ಜೊತೆಗೆ ಬಿಜೆಪಿಗೆ ಇನ್ನೊಂದು ಗೆಲುವು ಸಿಕ್ಕಿದೆ. 26 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದ ಸೋನಂ ವಾಂಗ್ಚುಕ್ ತಮ್ಮ ಸತ್ಯಾಗ್ರಹವನ್ನು ಕೈಬಿಟ್ಟಿದ್ದಾರೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆಗೆ ಕೇಂದ್ರ ಆರೋಗ್ಯ ಸಚಿವ ಜೆ.ಪಿ. ನಡ್ಡಾ ಮತ್ತು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರ ತಂಡ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಕೇಂದ್ರ ಸರ್ಕಾರ ಕಠಿಣ ಮಸೂದೆಯನ್ನು ಜಾರಿಗೆ ತರುವುದಕ್ಕೆ ರೆಡಿಯಾಗಿದೆ. ಅಷ್ಟೇ ಅಲ್ಲದೆ ಪ್ರಧಾನಮಂತ್ರಿಯವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಸೋಮವಾರವೇ ಮಸೂದೆ ಮಂಡನೆಯನ್ನು ಮಾಡಲಾಗುತ್ತೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಕೂಡ ನಾವು ಮಾಡಿದ್ದೀವಿ, ಹೀಗಾಗಿ ತಾವು ಉಪವಾಸವನ್ನು ನಿಲ್ಲಿಸಬೇಕು ಅಂತ ಮನವಿ ಮಾಡಿದರು. ಆದರೆ ಸೋನಂ ವಾಂಗ್ಚುಕ್ ಅವರು ಒಪ್ಪಿರಲಿಲ್ಲ. ಅದಾದ ಮೇಲೆ ನೀವು ಉಪವಾಸ ಸತ್ಯಾಗ್ರಹ ಕೈಬಿಟ್ಟರೆ ದೇಶದಲ್ಲಿ ಶಾಂತಿ ನೆಲೆಸುತ್ತೆ, ಇಲ್ಲದೇ ಹೋದರೆ ಅಶಾಂತಿ ಸೃಷ್ಟಿ ಆಗ್ತಾನೆ ಇರುತ್ತೆ ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಜುಲೈ 20ರ ಲಾಠಿ ಚಾರ್ಜ್ ಘಟನೆಯ ಬಳಿಕ ದೇಶದಲ್ಲಾದ ಪ್ರತಿಭಟನೆಗಳು, ಹೋರಾಟಗಳ ಬಗ್ಗೆ ಸೋನಂ ವಾಂಗ್ಚುಕ್ ಅವರಿಗೆ ವಿವರವನ್ನು ನೀಡಿದರು. ಆಗ ಸೋನಂ ವಾಂಗ್ಚುಕ್, ನಾನು ಉಪವಾಸ ನಿಲ್ಲಿಸಿದರೆ ದೇಶದಲ್ಲಿ ಶಾಂತಿ ನೆಲೆಸುತ್ತೆ ಅನ್ನೋದಾದರೆ ಆಯಿತು ಅಂತ ತಮ್ಮ ಉಪವಾಸವನ್ನು ಕೈಬಿಡೋದಕ್ಕೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಮಧ್ಯರಾತ್ರಿ 1 ಗಂಟೆ 21 ನಿಮಿಷಕ್ಕೆ ಎಕ್ಸ್ನಲ್ಲಿ ಪೋಸ್ಟ್ ಮೂಲಕ ಅಧಿಕೃತವಾಗಿ ಉಪವಾಸ ಕೈಬಿಟ್ಟಿದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ಪರೀಕ್ಷಾ ಅವ್ಯವಸ್ಥೆಯ ಬಗ್ಗೆ ಭಾರತೀಯ ಸಂಸತ್ತಿನಲ್ಲಿ ಚರ್ಚಿಸಲಾಗುವುದು. ಈ ಬಗ್ಗೆ ಸರ್ಕಾರ ಮತ್ತು ಎಲ್ಲಾ ರಾಜಕೀಯ ಪಕ್ಷಗಳ ಸಂಸತ್ ಸದಸ್ಯರಿಂದ ಭರವಸೆ ಸಿಕ್ಕಿದೆ. ಕೇಂದ್ರ ಸಚಿವರಾದ ಜೆ.ಪಿ. ನಡ್ಡಾ, ಡಾಕ್ಟರ್ ಜಿತೇಂದ್ರ ಸಿಂಗ್ ಮತ್ತು ಲೇಹ್ ಲಡಾಖ್ನ ಅಪೆಕ್ಸ್ ಬಾಡಿಯ ಹಿರಿಯ ನಾಯಕರ ಎದುರು ಅಂತಿಮವಾಗಿ 26 ದಿನಗಳ ನಂತರ ಉಪವಾಸ ನಿಲ್ಲಿಸಿದ್ದೇನೆ. ಈ ಹಿಂದೆ ವಿವಿಧ ರಾಜಕೀಯ ಪಕ್ಷಗಳ 65 ಸಂಸತ್ ಸದಸ್ಯರೂ ಭೇಟಿ ನೀಡಿದ್ದರು, ಉಪವಾಸ ಮುರಿಯುವಂತೆ ಒತ್ತಾಯಿಸಿದ್ದರು. ಆದರೆ ವಿವಿಧ ಷರತ್ತುಗಳ ಮೇಲೆ ಸುದೀರ್ಘ ಮಾತುಕತೆಗಳ ನಂತರವೂ ವಿದ್ಯಾರ್ಥಿಗಳ ಮೇಲೆ ನಡೆದ ಹಲ್ಲೆಯಿಂದ ನನ್ನ ಮನಸ್ಸಿಗೆ ನೋವಾಗಿತ್ತು. ಹಿಂಸಾಚಾರ ಹೆಚ್ಚಾಗುವ ಆತಂಕ ಮತ್ತು ದೇಶದಲ್ಲಿ ಸಂಭವನೀಯ ಹಿಂಸಾಚಾರ ನಿಲ್ಲಿಸುವ ದೃಷ್ಟಿಯಿಂದ ನಾನು ಉಪವಾಸವನ್ನು ಕೊನೆ ಮಾಡುತ್ತಿದ್ದೇನೆ. ಎಲ್ಲರಲ್ಲೂ ನನ್ನ ಮನವಿ ಇಷ್ಟೇ, ಎಲ್ಲಿಯೂ ಯಾವುದೇ ರೀತಿಯ ಹಿಂಸಾಚಾರಕ್ಕೆ ಅವಕಾಶ ನೀಡಬೇಡಿ, ಜಾಗರೂಕರಾಗಿರಿ. ಸೋನಂ ವಾಂಗ್ಚುಕ್ ಉಪವಾಸ ನಿಲ್ಲಿಸಿದ್ದನ್ನು ಘೋಷಿಸ್ತಾ ಇದ್ದಂತೆ ಮಧ್ಯರಾತ್ರಿ 1 ಗಂಟೆ 27 ನಿಮಿಷಕ್ಕೆ ಪ್ರಧಾನಿ ಮೋದಿ ಅವರು ಧನ್ಯವಾದ ಹೇಳಿ ಟ್ವೀಟ್ ಅನ್ನು ಮಾಡಿದರು. ವೈದ್ಯರ ಸಲಹೆದಂತೆ ಸೋನಂಜಿ ತಮ್ಮ ದಿನಚರಿಯನ್ನು ಅನುಸರಿಸಲಿ, ಸಾಧ್ಯವಾದಷ್ಟು ಬೇಗ ಸೋನಂಜಿ ದೇಹದ ತೂಕವನ್ನು ಹೆಚ್ಚಿಸಿಕೊಂಡು ಆರೋಗ್ಯ ಕಾಪಾಡಿಕೊಳ್ಳಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಅಂತ ಪ್ರಧಾನಿ ಮೋದಿ ಮಧ್ಯರಾತ್ರಿ ಪೋಸ್ಟ್ ಕೂಡ ಹಾಕಿದ್ರು.